ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜುಮಾನಾ ವ್ಲಾಗ್ಸ್. ನೋಡಿ, ಇದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮದ ಮುಂದುವರಿದ ಭಾಗ. ಇಲ್ಲಿ ನಮ್ಮ ಗುರುಗಳೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಇದರ ಸಂಪೂರ್ಣ ವ್ಲಾಗ್ ಇದರಲ್ಲಿದೆ ನೋಡಿ. ಇದರ ನಂತರ ಅನಿಸಿಕೆಗಳು, ವಿದ್ಯಾರ್ಥಿಗಳ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ತಾರೆ. ನೆನೆಸ್ಕೊಳ್ತಾ ಇದ್ರೆ ಒಂದೊಂದು ಬೆಳಕು ಆಗ್ಲೇ ಬರ್ತಾನೆ ಇದೆ. ಸೊ ಹೀಗೆ ಅವರುಗಳು ಕೊಟ್ಟಂತಹ ಒಂದು ಶಿಕ್ಷೆ, ಅವರು ಕೊಟ್ಟಂತ ಒಂದು ಶಿಕ್ಷಣ ಇವತ್ತು ನಮ್ಮನ್ನ ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತ ಒಂದು ಗುರುವರ್ಯರೆಲ್ಲ ನೆನೆಯುವಂತ ಒಂದು ಸಮಯ. ನನ್ನ ಸ್ನೇಹಿತರು ದಯವಿಟ್ಟು ನಾನು ಒಬ್ಬೊಬ್ಬರನ್ನ ಕರೆಯಕ್ ಹೋಗಲ್ಲ, ಸೊ ಮಾತಾಡ್ಬೇಕು, ಅವ್ರ ಬಗ್ಗೆ ಒಂದು ಅನಿಸಿಕೆಯನ್ನ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಮೊದಲಿಗೆ ಎಲ್ಲರೂ ಮಾತಾಡ್ಬೇಕು. ಈಗ ಅವತ್ತು ಸೆಂಡ್ ಆಫ್ ಮಾಡಿಲ್ಲ, ನಮಗೆ ಟೆನ್ಷನ್ ಆಗಲ್ಲ, ಗ್ರೂಪ್ ಫೋಟೋ ತೆಗಿಸ್ತಿಲ್ಲ, ಮಿಸ್ ಆಯ್ತು. ಅದೇ ಮಾಡ್ಬೇಕಿರ್ತೀರ, ಬಟ್ ನಾವು ಅವತ್ತು ನಾವಿವತ್ತು ಊಟನ ನಾನು ನಮ್ಮ ಟೀಚರ್ಸ್ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ವರ್ಣಿಸ್ತೀನಿ. ಎಲ್ರಿಗೂ ಚಪ್ಪಾಳೆ ತಟ್ಟಬೇಕು. ಮೊದಲಿಗೆ ನಮ್ಮ ಹೆಡ್ ಮಾಸ್ಟರ್ಗೆ ಯಾರೇ ಮಾತಾಡಿದ್ರೆ ನಿಮ್ಮ ಪರಿಚಯ, ನೀವು ಏನು ಮಾಡ್ತಾ ಇದ್ರೆ, ಎಲ್ಲಿದ್ರ, ನಿಮ್ಮ ಚಿಕ್ಕ ಪರಿಚಯ ಇದ್ದು ನಿಮ್ಮ ಮಾತನ್ನ ಶುರು ಮಾಡೋಣ. ನನ್ನ ಹೆಸರು ಜಾವಿದ. ನಾನು ಮೂಲತಃ ಹೊಸಕೆರೆಯವಳೆ, ಈಗ ತುಮಕೂರಲ್ಲಿದ್ದೀನಿ. ಈ ಸ್ಕೂಲ್ ಲೈಫ್ ಒಂದು ಮುಗಿಸುಬಿಡಿ, ಇದೇ ಜೀವನದ ಮೆಟ್ಟಿಲು ಎಂದು ಹೇಳುತ್ತಾ ನಮ್ಮನ್ನು ಓದುವ ಕಡೆ ಗಮನ ಹರಿಸಲು ಒತ್ತು ನೀಡಿದ ಮುಖ್ಯ ಶಿಕ್ಷಕರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಕಾಗುಣಿತ ತಪ್ಪಾಯಿತು ಅಂತ 100 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮೇಷ್ಟ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹೊಟ್ಟೆಪಾಡಿಗೆ ಇಂಗ್ಲಿಷ್ ಇದ್ದರೂ ಮಾತೃಭಾಷೆ ಮುಖ್ಯ ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಸರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕಳೆದದ್ದಕ್ಕೆ ಕೊರಗಬೇಡ, ಗಳಿಸುವಾಗ ನೆರೆಯಬೇಡ ಎಂದು ಹಿತವಚನ ಹೇಳಿದ ಗಣಿತ ಮೇಷ್ಟ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇತಿಹಾಸ ಮರೆತವನ್ನು ಇತಿಹಾಸ ಸೃಷ್ಟಿಸಲಾರ ಕಡೆಯ ಎಂದು ತಿಳುವಳಿಕೆ ನೀಡಿದ ನಮ್ಮ ಸೋಷಿಯಲ್ ಮೇಷ್ಟ್ರಿಗೆ ವಂದನೆಗಳು. ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವ ಆಕರ್ಷಣೆಯ ಮಾತ್ರವಲ್ಲ, ಜೀವನದ ನಿಯಮ ಎಂದು ಹೇಳಿದ ಸೈನ್ಸ್ ಮೇಷ್ಟ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಪ್ಪು ಮಾಡಿದಾಗ ಬಸ್ಕಿ ಹೊಡೆಸಿ ದೇಹ ಗಟ್ಟಿ ಮಾಡಿದ ಪಿಟಿ ಮೇಷ್ಟ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರಾಜ್ಯದ ಗಡಿಗಳ ಆಚೆಗೂ ಸ್ನೇಹ ಸಂಬಂಧವನ್ನು ಹೊಂದಲು ಬಹುಭಾಷಾ ಜ್ಞಾನ ಮುಖ್ಯ ಎಂದು ಹೇಳಿದ ಹಿಂದಿ ಮ್ಯಾಮ್ಗೆ ಹಿಂದಿ ಸೀಕೋ ಎಂದು ಹೇಳಿಕೊಟ್ಟ ಹಿಂದಿ ಮೇಷ್ಟ್ರಿಗೆ ನನ್ನ ವಂದನೆಗಳು. ಗಿಡಗಳಿಗೂ ಜೀವ ಇದೆ ಎಂದು ನಮ್ಮ ಹತ್ರ ನೀರು ಹಾಕಿಸಿದಂತಹ ನಮ್ಮ ಭೋಜಪ್ಪ ಸರ್ಗೂ ವಂದನೆಗಳು. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸುತ್ತಿದ್ದ ನರ್ಸಪ್ಪ ಸರ್ ಅವರಿಗೂ ವಂದನೆಗಳು. ವಿದ್ಯಾರ್ಥಿ ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುತ್ತಿರುವ ನನ್ನ ಎಲ್ಲ ಗುರುಗಳಿಗೆ ನನ್ನ ಶಿರಾ ಸಾಷ್ಟಾಂಗ ನಮಸ್ಕಾರಗಳು. ಈ ಫಂಕ್ಷನ್ ಮಾಡಬೇಕು ಅಂತ ಮೊದಲಿಗೆ ನಾವು 2-3 ವರ್ಷದಿಂದ ಎಲ್ಲ ಫ್ರೆಂಡ್ಸು ಕನಸು ಕಟ್ಟಿದ್ವಿ. ಆದರೆ ಗ್ರೂಪ್ ಆಗಿತ್ತು, ಯಾರು ಮುಂದೆ ಬಂದಿರಲಿಲ್ಲ. ಈಗ ಎಲ್ಲ ಧೈರ್ಯ ಮಾಡಿ ಮುಂದೆ ಬಂದು ಇಲ್ಲಿವರೆಗೂ ತಂದಿದ್ದೀವಿ. ಏನ್ ಮಾತಾಡ್ಬೇಕು ಅಂತ ನೆನಪಿಗೆ ಬರೋದಿಲ್ಲ. ಸ್ಟೇಜ್ ಮೇಲೆ ಬಂದೆ, ಅಲ್ಲಿ ಎಲ್ಲ ಇದ್ದಾಗ ಎಲ್ಲ ಮಾಡ್ಬೇಕು, ವರ್ಕ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಅನ್ಕೊಂತೀವಿ. ಇಲ್ಲಿ ಬಂದ್ಮೇಲೆ ಧೈರ್ಯನೇ ಸಾಕಾಗೋದಿಲ್ಲ. It's okay. ಇನ್ನೊಂದು ನಮ್ಮ ಸ್ಕೂಲ್ ಬಗ್ಗೆ ಒಂದು ಹಾಡು ಹೇಳ್ತೀನಿ, ಎಲ್ರೂ ಅದಕ್ಕೆ ಕೋರಸ್ ಹಾಡಿ. ಜ್ಞಾನದ
ಕನ್ನಡ ಶಾಲೆಗೆ ಚಪ್ಪಾಳೆ 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 ಕನ್ನಡ ಶಾಲೆಗೆ ಚಪ್ಪಾಳೆ ಮುಕ್ತವನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ 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 ಗುರುವಿಗೆ ನಮ್ಮಯ ಚಪ್ಪಾಳೆ ಸತ್ಯ ಧರ್ಮದ ಸಾರವನ್ನು ತಿಳಿಸುವ ಶಾಲೆಗೆ ಚಪ್ಪಾಳೆ 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 ಗುರುವಿಗೆ ನಮ್ಮಯ ಚಪ್ಪಾಳೆ ವೇದ ಎನಿಸದೆ ಸ್ವಾಗತ ಕೋರುವ ನಮ್ಮಯ ಶಾಲೆಗೆ ಚಪ್ಪಾಳೆ नहीं 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 आज बाहर कल आओ ಧನ್ಯವಾದಗಳು. ಜಾವೇದ್ ಬಗ್ಗೆ ಒಂದು ಮಾತು ಹೇಳಿದ್ರು. सूपर जाओ नाइस वेरी नाइस ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ ಅಪರೂಪ ಮಾತಾಡ್ಸಿದ್ದು ಜಾವೇದ್. ಸಕ್ಕತ್ತಾಗಿ ಮಾಡಿದ ಕಡೆ ನನ್ನ ಅನಿಸಿಕೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಇವಾಗ ರಾಮನ್ಜಿಯವರು ಅತ್ಯದ್ಭುತವಾಗಿ ವರ್ಣಿಸ್ತಾರೆ ನೋಡಿ, ಹೆಂಗಿದ್ರು ಅಂತ ಹೇಳ್ಬಿಟ್ಟು ವರ್ಣಿಸ್ತಾರೆ ನೋಡಿ, ಸಖತ್ತಾಗಿದೆ ಇದು ಮಾತ್ರ ನೋಡಿ. ಆಯ್ತು. ಆಗ ನಮ್ಮ ಅದಾದ್ಮೇಲೆ ನಮ್ಮ KM ಸರ್ ಬರ್ತಾ ಇದ್ರು. ಏ ಅಮ್ಮಯ್ಯ ಏನಕ್ಕಮ್ಮ ಗೊತ್ತಿಲ್ಲ, ಅಲ್ಲೆಲ್ಲ ಮನೆಗೆ ಕೆಲಸ ಮಾಡ್ಕೊಂಡಿದ್ದಮ್ಮ ರಂಗಾಜಿ ಬಂಗಾಜಿ ಅರಕೆಲ ಸೀರೆ ತಗೊಂಡು ಹೋಗ್ತಾರ ಜೊತೆ ಹೋಗ್ರಿ. ಏನ್ ಗೊತ್ತಿಲ್ಲ ಸ್ಕೂಲ್ಗೆ ಫೋಟ್ ಎತ್ತು ನೋಟ್ ಮಾಡಿಗೆ ಮಡ್ಕೊಂಡು ಹೋಗ್ಬಿಡ್ರಿ. As a social teacher, once again I will recall the KM sir because ಫ್ರೆಂಚರ ಪ್ರಧಾನ ಕೇಂದ್ರ ಪಾಂಡಿಚೇರಿ. ಎಕ್ಸಾಮ್ ಕೊಟ್ಟೆ ಕೊಡ್ತಾರ, ಎಕ್ಸಾಮ್ ಕೊಡಲಿಲ್ಲ ಪೇಪರ್ ಎಲ್ಲ ಹೋಗ್ಬಿಡ್ರ ಓದ್ಕೊಂಡ್ಬಿಡ್ತಾರೆ ಅದು ಕೊಟ್ಟಿದ್ದು ಅಂತ ಸರ್ ಅಷ್ಟು ಇಂಪಾರ್ಟೆಂಟ್ ಆಗಿ ಒತ್ತಿ ಹೇಳ್ತಾ ಇದ್ರು. ಎಕ್ಸಾಮ್ ಅದೇ ಕ್ವಶನ್ ಬರ್ತಾ ಇತ್ತು. ನಮ್ಮ ಹಿಸ್ಟ್ರಿ ಅಂದ್ರೆ ಒಬ್ಬ ಜಿಯೋಗ್ರಫಿ ಅಂದ್ರೆ ಒಬ್ಬ ಸಿವಿಕ್ಸ್ ಅಂದ್ರೆ ಸರ್ ಹೇಳಿದ ಪ್ರತಿಯೊಂದು ವರ್ಡ್ ನಾನು ರೀಕಾಲ್ ಮಾಡ್ತಾ ಇರ್ತೀನಿ. ಅದೇ ಟೈಮಲ್ಲೇ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ನಮ್ಮ ಒಂದು ಸರ್ ನಮ್ಗೆ ಹೇಳ್ಕೊಡ್ತಾ ಇದ್ರು, ಅವರ ಒಂದು ಕೃಪೆನಪ್ಪ ನಂದೇನಿಲ್ಲ. ಏನ್ ಸರ್ ಬಾಯಲ್ಲೇ ಏನೋ 2003 ಅಲ್ಲಿ ಹೇಳಿದ್ರು ಈಗ ಹೇಳ್ತಾರೆ ಸರ್ ಅಂದ್ರೆ ಅಂತ ವಂಡರ್ಫುಲ್ ಟೀಚರ್ಸ್ ಇದ್ರು ಕಂಡ್ರು ನಮ್ಗೆ ಅಂತ ಹೇಳಿದ್ರು. ನಾನು ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಂತ ವಂಡರ್ಫುಲ್ ಟೀಚರ್ಸ್ ನಾವು ವಿದ್ಯೆ ಕಲ್ತು ಬಂದಿದ್ದೀವಪ್ಪ ಅಂತ ಒಂದು ನಮಗೆ ಸಮಾಜದ ಬಗ್ಗೆ ಒಂದು ಜ್ಞಾನ ಮೂಡಿಸ್ತಕ್ಕಂಥ KM ನಾಗರಾಜ್ ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮೆಲ್ಲ ನಮ್ಮ ಇನ್ನೊಂದ್ಸರಿ ಅವ್ರಿಗೆ ಒಂದು ಇವತ್ತು ಧನ್ಯವಾದ ತಿಳಿಸ್ತಾ ಇದ್ವಿ. ಆಯ್ತು. ಅದಾದ್ಮೇಲೆ A+B² ಸಮಾನಾಂತರ ತ್ರಿಭುಜಗಳು ಸಮಬಾಹುಗಳಾಗಿರುತ್ತವೆ, ತ್ರಿಕೋನಕ್ಕೆ ಎದುರಾಗಿರುವ ಬಲಗಳು ಸಮವಾಗಿರುತ್ತವೆ. ಸೊ ಇವತ್ತು ನಮ್ಮ ಈಗಲೂ ಪ್ರಮೇಯಗಳು ಬರ್ತಾ ಇದ್ದಾರೆ. ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಅನುಪಾತ ಶ್ರೇಣಿ, ವೇಗೋತ್ಕರ್ಷ. ಸೊ ಪದಗಳೇನಾದ್ರೂ ನಾವು ಓದ್ತಾರ ಬಂದಿದೆ ಅಂದ್ರೆ ನಮ್ಮ ಕೇಂದ್ರ ರಂಗಪ್ಪ ಸರ್ ಅವರು. ಸೊ ಅವರು ಒಂದೇ ಲೆಕ್ಕನ ಬೋರ್ಡ್ನಲ್ಲಿ ಮಾಡ್ತಿದ್ದು, ಇದೆಲ್ಲ ನಮ್ಮ ಹತ್ರನೇ ಮಾಡಿಸು. ಸೊ ಏನಾದ್ರೂ ಮಾತಾಡಿದ್ರೆ ಅವನೇ ಅಲ್ಲಿಂದಲೇ ಬರೀ ನಿಮ್ಗೇನೇ ಬಂದಿರ್ತಾರೆ ರಂಡೆ ನೋಡೆ ಈ ಕಡೆಗೆ ಅಂತ. ಎಷ್ಟು ಚೆನ್ನಾಗಿ ಮ್ಯಾಥ್ಸ್ ಟೀಚ್ ಮಾಡಿದ್ರು. ಒಂದೇ ಪ್ರಾಬ್ಲಮ್ ಆಗ್ತಿದ್ದು ಇದೆಲ್ಲ ನಮ್ಮ ಹತ್ರ ಎಷ್ಟು ಕ್ಲೋಸ್ ಆಗಿ ಎಲ್ಲಾರ ಹತ್ರ ಮಾತಾಡಿಸ್ಕೊಂಡು ಬಂದು, ಏ ಮಾಡಿ ನಿಮ್ಗೇನೆ ಬಂದಿರೋದು ದೊಡ್ಡವ, ಏ ಕಸಪುಡ ಮಾಡ ನಿಮ್ಗೇನೆ ಬಂದಿರೋದು, ಏ ಕೊಲ್ಲಾಪುರಮ್ಮ ಅದೇನೋ ನೋಡಿ ಬಂದು ಅಷ್ಟಿದ್ರು ನಮ್ಗೆ ಖುಷಿ ಆಗ್ತಿತ್ತು. ಪ್ರತಿಯೊಬ್ಬರು ಬೆಂಚ್ ವೈಸ್ ಬಂದು ಚೆಕ್ ಮಾಡ್ತಾ ಇದ್ರು ಮ್ಯಾಥಮೆಟಿಕ್ಸ್. ನಾನು ಎಷ್ಟೋ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಹೇಳ್ತೀನಿ, ನಾನು ಇವತ್ತು ಒಂದ್ ಲೆಕ್ಕ ಮಾಡಿ 10 ಲೆಕ್ಕ ಸ್ಟೂಡೆಂಟ್ಸ್ ಹತ್ರ ಮಾಡಿಸಿ ಸರಿ ಹೋಗ್ತಾರೆ. ಇದು ನಮ್ಮ ರಂಗಪ್ಪ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ BL ಮೇಡಮ್ ಆಕ್ಚುಲಿ ನಮಗೆ ಪ್ರೈಮರಿಯಿಂದ ಹಿಂದಿ ಲ್ಯಾಂಗ್ವೇಜ್ ತುಂಬಾ ಕಷ್ಟನೇ ಇತ್ತು. ಅವರು ತುಂಬಾ ಕೃತಜ್ಞತೆ ಹೇಳ್ಬೇಕು, ಯಾಕಪ್ಪ ಅಂದ್ರೆ ಅವರು 2 ವರ್ಕ್ ಮಾಡಿ ನಮ್ಗೆ ಹಿಂದಿನ ಕಲಿಸ್ಕೊಟ್ರು. ಸೊ ಒಂದಿನ ಕ್ಲಾಸ್ ಅವ್ರಿಗೆ ಬರ್ಸ್ತಾ ಇದ್ರು, ನಾವು 2ನೇ ಬೆಂಚಲ್ಲಿ ಕೂತ್ಕೊಂಡಿದ್ವಿ. ಯಾರೋ ಒಬ್ಬ ತರಲೆ ಮಾಡ್ಬಿಟ್ಟ, ನಾವು ಜೋರ ನಕ್ಬಿಟ್ವಿ. ನಕ್ಕದಾಗ ನಾಚಿಗೆ ಹಾಕಬಿಟ್ಟೆ. ಅವಾಗ ಮೇಡಮ್ ಬಿಡಿಸ್ಬಿಟ್ಟದೆ ಯೂಸ್ಲೆಸ್ ಮಾತಾಡಕ ಬರೋದು, ಮನೆಗೆ ಹೋಗಿ ಏನ್ ಬರ್ತೀಯ ಸ್ಕೂಲ್ಗೆ, ಬೈ ಕ್ಲಾಸ್ ವರ್ಕ್ ಬರೀ ಅಂತಂದ್ರಲ್ಲಪ್ಪ. ಬೋರ್ಡ್ ಹತ್ರ ನಿಂತ್ಕೊಂತೀವಿ, ಕೈಯಲ್ಲಿ ಚಾಪಸ್ ಹಿಡ್ಕೊಳಕ್ ಅಷ್ಟೊಂದು ಭಯ, ಅಷ್ಟೊಂದು ಈ ಕ್ಲಾಸ್ ದಿನ ಬರ್ತಿದ್ರೆ ಪನಿಷ್ಮೆಂಟ್ ಇದೆ ಅಂತ ಹೇಳ್ಬಿಟ್ರು. ನನಗೆ ಶೇಕ್ ಆಗ್ತಾ ಇರೋ ಕೈಗಳಲ್ಲಿ ಹೆಂಗಪ್ಪ ಬರೆಯೋದು, ಹೆಂಗೋ ಹಂಗೆ ನಂಗೆ ಗೊತ್ತಿಷ್ಟು ಹಿಂದಿ ಒಂದು ರಾಷ್ಟ್ರೀಯ ಭಾಷೆನ ಕಲಿಸಿದ್ರೆ ನಾವು BL ಮೇಡಮ್ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಅನ್ಪೂರ್ಣ ಮೇಡಮ್ ಪ್ರೈಮರಿ ಟೀಚರ್ಸ್, ಅವರಷ್ಟು ಸ್ಟ್ರಿಕ್ಟ್ ಆಗಿ ಪ್ಲೇ ಗ್ರೌಂಡ್ ಅಲ್ಲಿ ನಮ್ಗೆ ಭಯ ಆಗ್ಬಿಡೋದು. ಚಿಕ್ಕ ಮಕ್ಕಳಲ್ಲ ಯಪ್ಪ ಎಲ್ಲ ಹೊಡಿತಾರ ಅಂತ ಅಷ್ಟು ಭಯ ಆಗ್ಬಿಡೋದು. ಸೈನ್ಸ್ ಮೇಡಮ್, ಸೈನ್ಸ್ ಅಲ್ಲ ಮೇಡಮ್,
ಮೇಡಮ್ ಸೈನ್ಸ್ ತಗೊಳ್ತಾ ಇದ್ರು, ತುಂಬಾ ಅದ್ಭುತವಾಗಿ ಪಾಠ ಮಾಡ್ತಾ ಇದ್ರು. ಹಾಗೆ ನಮ್ಮ ಪ್ರಸ್ತುತ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಕಮಲಾ ಮೇಡಮ್ ಬಗ್ಗೆ ನನ್ನ ಹಳೆ ಸ್ಟೂಡೆಂಟ್ಸ್ ಹೇಳ್ತಾರೆ, ಮಮ್ಮ ಯಾವ ಸಬ್ಜೆಕ್ಟ್ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂದಿ ಮಾತ್ರ ಓದ್ಬೇಕು. ಯಾಕ ಅಯ್ಯಪ್ಪ ನಮ್ಮ ಕಮಲಾ ಮೇಡಮ್ ಸುಮ್ಮನೆ ಅಲ್ಲ ಮಮ್ಮ, ಯಾವಾಗ ನೋಡಿದ್ರೆ ಹಿಂದಿ ಬಗ್ಗೆ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ, ಅಷ್ಟು ಹಿಂದಿಯನ್ನ ಕಲ್ಸ್ಕೊಡ್ತಾರೆ ಮೇಡಮ್. ಪ್ರೆಸೆಂಟ್ ಅಷ್ಟೇ, ಅವ್ರಿಗೂ ಸಹಿತ ತುಂಬ ಧನ್ಯವಾದಗಳು. ನೆಕ್ಸ್ಟ್ ನಾವು 4ನೇ ಕ್ಲಾಸ್ ಮುಗಿಸ್ಬಿಟ್ಟು 5ನೇ ಕ್ಲಾಸಿಗೆ ಬಂದ್ವಿ. ಹೊಸಕೆರೆಗೆ ಮಿಡ್ಲ್ ಸ್ಕೂಲ್ಗೆ ಬಂದ್ವಿ. ಏನಿಗೆ 23 ವರ್ಷದಿಂದ ಹೇಗಿದಲ್ಲ ನಮ್ಮ ವೆಂಕಟೇಶ್ ಸರ್ ಈಗಲೂ ಹಂಗೆ ಇದ್ದಾರೆ. ನಾವು ನೆನಪಿದ್ರೆ ಗೊತ್ತಿಲ್ಲ, ಕ್ಲಾಸ್ ಅಲ್ಲಿ ಬರ್ತಾ ಇದ್ರು ಒಂದಿನ. ಸರ್ ಅಲ್ಲಾದ್ರೆ ಶಾಸನಗಳು ಅಂತ ಅವ್ರು ಹೇಳ್ತಿದ್ರು, ಬರ್ಕಂತ ಇದ್ರು. ಮೊದಲನೇ ಶಾ ಬರ್ಬಿಟ್ಟು ನಾನು 2 ಶಾಸನ ಅಂತ ಕಪಾಳ ಕೊಟ್ರಲ್ಲ ಬರ್ತಿದ್ದೆ. ಕಪಾಳ ಕೊಡ್ತಾರೆ ನನಗೆ ತಿಪ್ಪರಾಂತ ನಾನು ಅಪ್ಪ ಹಿಂಗೆ ಬರ್ಬೇಕು, ಶಾಸನ ಹಿಂಗಲ್ಲ ಬರೆಯೋದು, ಶಂಕ ಶಾ ಬರೀಬೇಕು, ಆಮೇಲೆ ಆತರ ಬರೀ ಅಂತ ಹೇಳಿದ್ರು. ಅವ್ರು ಏನಾದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ನೋಟ್ಬುಕ್ ಕರ್ದಾಗಲಿ ಬಿಸಾಕೊಡ್ತಿದ್ರು. ಅಷ್ಟು ಚೆನ್ನಾಗಿ ನಮ್ಗೆ ಹ್ಯಾಂಡ್ ರೈಟಿಂಗ್ ಹೇಳ್ಕೊಟ್ರು. ಮತ್ತೆ ಅವ್ರು ಮಾಡಿರೋ ಲೆಸನ್ ನೆಕ್ಸ್ಟ್ ದಿನನೇ ಕ್ವಶನ್ ಆನ್ಸರ್ ಹೇಳ್ಬೇಕಾಗಿ ಸರ್ಗೆ, ಇಲ್ಲಾಂದ್ರೆ ಸುಳ್ಳು ಹೊಡೆದಾಕಿದ್ರು ಅವರು ನಮ್ಮ ವೆಂಕಟೇಶ್ ಅವರು. ಆಮೇಲೆ ಜನಪದ ಲೋಕದಲ್ಲಿ ಪ್ರಖ್ಯಾತನೆ ಮಾಡಿದಾರೆ ನಮ್ಮ ಹೇಮಂತ್ ರಾಜ್ ಸರ್ ಅವರು. ಜಾಯಿಕಾಯಿ ಜಾಯಿಪದ ನೆನಪಿದೆ ಅಂತ ಹೇಳಿದ್ದಾರೆ. ಹೌದು, ವಂಡರ್ಫುಲ್ ಫೋಕ್ ಡ್ಯಾನ್ಸ್ ಅಲ್ವಾ, ಈ ಒಂದು ವಂಡರ್ಫುಲ್ ಫೋಕ್ ಡ್ಯಾನ್ಸ್ ಅವರೇ ಒಂದು ಇದು ಡಿಕ್ಕಿಯನ್ನು ಹೊಡ್ಕೊಂಡು ಕಲಿಸ್ಕೊಟ್ರು. ಬಟ್ ಅಂತ ಒಂದು ಜನಪದ ನೃತ್ಯ ಎಲ್ಲ ಕಲಿಸ್ತಕ್ಕಂಥ ಶಿಕ್ಷಕರು ಮತ್ತೆ ನಾನು ಲೈಫ್ ಅಲ್ಲಿ ಒಳ್ಳೆಯದು. ಜೊತೆ ನಮ್ಮ ನರಸಿಂಹಮೂರ್ತಿ ಸರ್ ಅವರು ಇದ್ರಲ್ಲ ಸರ್, ಸೊ ನಾವು ಅವರು ಸಿಕ್ಕಿದಾಗ ಹೇಳ್ತಾ ಇರ್ತೀವಿ, ಸರ್ ಹೇಮಂತ್ ರಾಜ್ ಸರ್ ಚೆನ್ನಾಗಿದ್ದಾರೆ. ವಂಡರ್ಫುಲ್ ಜನಪದ ಗೀತೆಗಳನ್ನು ಕಲಿಸ್ಕೊಟ್ಟಿದ್ದಾರೆ ನಮ್ಮ ಹೇಮಂತ್ ರಾಜ್ ಸರ್. ಮತ್ತೆ ನಮ್ಮ ನಂದಿನಿ ಮೇಡಮ್ ಪ್ರಸ್ತುತಿಗೆ ವಿಜ್ಞಾನ ಒಂದು ಬೋಧನೆ ಮಾಡ್ತಾ ಇದ್ದಾರೆ ವಿಷಯವನ್ನ. ಅವ್ರು ಹೇಳ್ತಾರೆ, ಹೆಣ್ಮಕ್ಳು ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ರಿಲೇಷನ್ಸ್ ಎಲ್ಲ, ನಮ್ಮ ನಂದಿನಿ ಮೇಡಮ್ ಎಲ್ಲವನ್ನ ನಮ್ಮ ಗರ್ಲ್ಸ್ ಏನೇ ಒಂದು ಸಮಸ್ಯೆ ಇದೆ ಮತ್ತೆ ಯಾವಾಗಲೂ ನಮ್ಮ ಜೊತೆ ಕಾಲ ಕಳೀತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮತ್ತೆ ನಮ್ಮ ಶಿಸ್ತಿನ ಸಿಪಾಯಿಗೆ ಮತ್ತೊಂದೇ ಹೆಸರೇ ನಮ್ಮ ನರಸಣ್ಣ ಸಾಹೇಬರು. ಯಾಕೆ ಅಂತಂದ್ರೆ ಅವತ್ತಿನ ದಿನ ಕುಡಿಯಕ್ಕೆ ನೀರಿಗೆ ಹೋಗ್ಬೇಕಾಯ್ತು, ಸಿಹಿ ನೀರು ಕೋರಿಗೆ ಹೋಗ್ಬೇಕಾಯ್ತು, ಗೊತ್ತಲ್ಲ ನಿಮ್ಗೆ. ಹಾಗಂತ ಏನು ವೆಹಿಕಲ್ಸ್ ಏನಿಲ್ಲ, ಸರ್ರೆ ತಗೊಬಂದ್ ಏನ್ ಮಾಡ್ತಿದ್ರು, ಸಂಜೆ ನೀರಷ್ಟೇ, ನೀರು ಬಿಸಿ ಊಟ ಅಲ್ಲ ನೀರು. ಸೊ ನಾವೇನಪ್ಪ ಅಂದ್ರೆ ಅವಾಗ ಹಳ್ಳಿಯಿಂದ ಬರೋದು, ನಮಗಿಂದ 3 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಬರ್ಬೇಕಾಗಿತ್ತು. ಬೆಳಗ್ಗೆ ಗೊತ್ತಲ್ಲ ಹೆಂಗೆ ಅಂತ ಒಂದಿಷ್ಟು ಅನ್ನ ತಿಂದು ಬರ್ತಿದ್ವಿ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಕೂತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಸರ್. ಅವಾಗ ಸರ್ ನೀರು ಕೇಳಿದ್ರೆ ನಮಗೆ ನೀರು ಕೊಡ್ತಾ ಇದ್ರು. ಸೊ ಹಾಗೆ ನಮ್ಗೆ ಅವರೊಂದು ತುಂಬಾ ಸಹಾಯ ಮಾಡಿದ ಅವರಿಗೆ ವಿಶೇಷವಾದಂತಹ ಧನ್ಯವಾದ ತಲುಪಿಸ್ತೇನೆ. ಹಾಗೇನೆ ನಡೆದಾಡುವ ಕನ್ನಡದ ರತ್ನಕೋಶ ಅಂತ ನಾವು ಹೊರಡಿಸ್ಬೇಕು. ಯಾರೋ ನಮ್ಮ ಮಲ್ಲಿಕಾರ್ಜುನ ಸರ್ ಅವರು, ಅವ್ರ ಹೆಸರೇ ನಮ್ಮೂರಲ್ಲಿದ್ದವರಿಗೆ ಏನಾದ್ರೂ ಜಾಸ್ತಿ ಮಾತಾಡಿದ್ರಿ ಮಲ್ಲಪ್ಪ ಸರ್ಗೆ ಹೇಳ್ತೀನಂದ್ರೆ ಬಾಡೋಣ ಅಷ್ಟೊಂದು ಮಕ್ಕಳಿಗೆ ಒಂದು ಶಿಸ್ತನ್ನ ಮೂಡಿಸಿದರೆ ನಮ್ಮ ಮಲ್ಲಿಕಾರ್ಜುನ ಸರ್ಗೆ ಧನ್ಯವಾದಗಳು. ಹಾಗೆ ಲಾಸ್ಟ್ ನಮ್ಮ ಭೀಮಣ್ಣ ಸರ್ ಬಗ್ಗೆ ಹೇಳಬೇಕು. ಪ್ರಯಾಣ ಮಾಡ್ತಾ ಇದ್ವಿ ಒಂದಿನ ಸಾಟರ್ಡೆ ಅವತ್ತು, ಲೈನ್ ನಿಲ್ಲಿಸಿದ್ರು ನಮ್ಗೆ ನೈಟ್ಗೆ. ನಾವೀಗ ಬಾಣ ತರ ನಿಂತ್ಕೊಂಡಿದ್ವಿ, ಹಂಗೆ ಮರ ಇಟ್ಕೊಂಡು ಆ ಲೈನ್ ಎಲ್ಲ ಸೊರ್ರೆ ಹೊಡ್ಕೊ ಬಂದ್ಬಿಟ್ರು. ವಿಜುವಲ್ ಹಾಕಿದ ತಕ್ಷಣ ನಮ್ಗೆ ಮೈಲ ನಡಕ ಶುರುವಾಗೋದು. ಮತ್ತೆ ಮಾಸ್ ಬಿಡಿ ಮಾಡಿಸಿದ್ರೆ ಸರ್ ಮ್ಯಾಕ್ಸಿಮಮ್ 1 ಅವರ್ ಬಿಡ್ತಿರ್ಲಿಲ್ಲ, ಹಂಗ್ ನಿಲ್ಸ್ಕೊಳ್ತಾ ಇದ್ರು. ಸೊ ನಮ್ಗೆ ಇಡೀ ಒಂದು ಪ್ಲೇ ಗ್ರೌಂಡ್ ಎಲ್ಲ ತುಂಬಿರ್ತಿದ್ವು ಮಿಡ್ಲ್ ಸ್ಕೂಲ್, ಅಷ್ಟೊಂದು ಸ್ಟ್ರೆಂತ್ ಇತ್ತು ಅವಾಗ. ಸೊ ನಮ್ಗೆ ಈ ಒಂದು ಶಿಸ್ತನ್ನ ಮೂಡಿಸ್ಕೊಟ್ಟಿದ್ದಾರೆ ನಮ್ಮ ಭೀಮಣ್ಣ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನ ಅದ್ಭುತವಾದಂತ ಇನ್ನ 2 ಶಿಕ್ಷಕರಿದ್ದಾರೆ ಆಕ್ಚುಲಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಲಾಸ್ಟ್ ಬಿಕಾಸ್ ದ ವಂಡರ್ಫುಲ್ ಸೈನ್ಸ್ ಟೀಚರ್ಸ್, ಟೀಚರ್ PT ನಾಗರಾಜ್ ಸರ್ ಗೊತ್ತಿದೆಯಲ್ಲ. ಹೈಸ್ಕೂಲ್ ಅಂದ್ರೆ PT ನಾಗರಾಜ್, PTN ಅಂದ್ರೆ ಹೈಸ್ಕೂಲ್. ಮಂಡಲ ಪೂಜೆ ಯಾರಿಗಾದ್ರು ಆಗಿದ್ಯಾ? ಮಂಡಲ ಪೂಜೆ ಗೊತ್ತಿದೆಯಲ್ಲ, ಯಾರಿಗಾದ್ರು ಆಗಿಲ್ಲ ಮಂಡಲ ಪೂಜೆ? ಬಟ್ ನಾನು ಹೇಳ್ತಾ ಇದ್ದೀನಿ, ಬಟ್ ಅಂತ ಟೀಚರ್ಸ್ ನನಗೆ ಹೆಮ್ಮೆಯಿಂದ ಸ್ನೇಹಿತರು ಹೇಳ್ತಾ ಇದ್ದೀನಿ, ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ.
ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿವರೆಗೂ ಹೇಳ್ಕೊಳ್ತೀನಿ, ಪ್ರತಿಯೊಬ್ಬ ಟೀಚರ್ ವಂಡರ್ಫುಲ್. ಯಾರು ಇಂಥವ್ರು ಲೇಜಿ ಇಂಥವ್ರು ಸರಿ ಇಲ್ಲ ಅಂತ ನನಗನ್ನಿಸ್ತಿಲ್ಲ. ಒಬ್ಬೊಬ್ಬರ ಒಂದು ವ್ಯಕ್ತಿತ್ವ ಒಂಥರ ಜೀವನದಲ್ಲಿ ಒಂದೊಂದು ಪಾಠ ಕಳಿಸ್ಬಿಡುದು. ಅಂತ ವಂಡರ್ಫುಲ್ ಟೀಚರ್ಸ್ ನಮ್ಮ ಲೈಫಲ್ಲಿ ಸಿಕ್ಕಿದ್ರು. ಸೊ ಅದರಲ್ಲಿ ನಮ್ಗೆ ಹೊಸಕೆಯಲ್ಲಿ ಸಿಕ್ಕಿದಾಗ 1 to 10th ವರೆಗೆ ಸಿಕ್ಕಿದ ಟೀಚರ್ಸ್ ನಾವ್ ಯಾರು ಕಂಪೇರ್ ಮಾಡಾಕ ಅಷ್ಟೊಂದು ನೀಟಾಗಿ ಲೆಸನ್ ಮಾಡ್ತಾ ಇದ್ರು. ಸೈನ್ಸ್ ಕಟ್ಟಿ ಸೈನ್ಸ್ ಬದನೆಕಾಯಿ ತೊಟ್ಟಲ್ಲ ಇದು ನಿಮ್ ಸೀರುದಲೆಗೆಲ್ಲ ಅಂತ ಹೋಗಲಿ ಆಕಳಿಸ್ತೇವೆ. ಯಜ್ಞದಿಂದ ಮಂದಿ ಬಾಯಿಲಿ ಮಣ್ಣು ಪೂಜೆ ಮಾಡ್ತೀನಿ ಅಂತ BT ನಾಗರಾಜ್ ಅವ್ರು ಬಂದ್ರೆ 4 ಫೀಟ್ ಬಿಡ್ತಿರ್ಲಿಲ್ಲ. ನಮ್ಮ KR ಸರ್ ಏನ್ ಮಾಡ್ತಿದ್ರು, ಪುಸ್ತಕ ಓದ್ತಿದ್ರು, ಅವ್ರ ನಕ್ಕೊಂಡು ಕಲ್ಸಿದ್ರು, ಬೈಕಂಡು ಸುಮ್ಮನೆ ಆಗ್ಬಿಡ್ತಿದ್ರು. 4 ಫೀಟ್ ದೇವರಡೆ ಯಾಕೆ ಆ ಕಡೆ ಈ ಕಡೆ ಅಲ್ಗಾಡಕ್ ಬಿಡ್ತಿರ್ಲಿಲ್ಲ. ಯಾರನ್ನ ತೂಗುಡಿಸಿದ್ರೆ ಅಂತ ಮುಗಿತವ್ರ ಕತೆ, ಆಕಳ ಸೇರಿದ್ರು ಮುಗಿದ್ರ ಕತೆ. ಹಾಗೆ ನಮ್ಗೊಂದಿಷ್ಟು ವಿಜ್ಞಾನದ ಒಂದು ಜ್ಞಾನ ತುಂಬಿದ್ದಾರೆ. ಸೊ ಅಂತ ಅಮೂಲ್ಯ ಒಂದು ಸೇವೆಗೆ ನಾವು ಅವರು ನಮ್ಮ ಜೊತೆಗೆ ಇಲ್ಲ. ಸೊ ಅವ್ರಿಗೊಂದು ಸ್ಪೆಷಲ್ ಆಗಿ ಕೃತಜ್ಞತೆ ತಿಳಿಸ್ತೀವಿ. ಹಾಗೇನೆ ದಿವಂಗತ ಇನ್ನೊಬ್ಬರ ನಮ್ಮ ದೈಹಿಕ ಶಿಕ್ಷಕರು ನಮ್ಮ PRP ಸರ್ ಇದ್ರು. ಸೊ ಅವರು ನಮ್ಗೆ ವ್ಯಾಯಾಮ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಪಾಠ ಕೊಡ್ತಾ ಇದ್ರು. ಅವ್ರಿಗೆ ಸೈನ್ಸ್ ಸಿಗಾಕರಣ ಅಂದ್ರೆ ಆ ಮಾಸ್ಪಿಟಿ ಮುಗಿಯವರೆಗೂ ಬಿಡ್ತಿರ್ಲಿಲ್ಲ. ಅವ್ನೇನ ಮಾಡ್ತೇನೆ ಹಿಂಗೆ ಅಂತ ಸುರ್ರೆ ಹೊಡೆದಾಗ್ತದೆ. ಸರ್ ಇದು ನಮ್ಗೆ ಒಂದು ದೈಹಿಕ ಶಿಕ್ಷಣ ತರಬೇತಿ ಧನ್ಯವಾದಗಳು. ಕೊನೆಯದಾಗಿ ನಮ್ಮಂತೆ ಯುವಕರಂತೆ ಅವತ್ತಿಂದನೂ ಅಷ್ಟೇ, ಇವತ್ತಲ್ಲ ಅವತ್ತಿಂದನೂ ಅಷ್ಟೇ ಸದಾ ಹುಡುಗರ ಜೊತೆ ಬೆರೀತಾ ಇದ್ರು. ಎಲ್ಲ ಪ್ರತಿಯೊಬ್ಬ ಹುಡುಗರ ಡೀಟೇಲ್ಸ್ ಗೊತ್ತಿತ್ತು ಅವ್ರಿಗೆ. ಈ ಒಂದು ಏನಾದ್ರು ಒಂದು ಪ್ಲಾನಿಂಗ್ ಮಾಡೋದೇ ಆಗ್ಲಿ, ಒಂದೇನಾದ್ರು ಆಕ್ಟಿವಿಟೀಸ್ ಮಾಡೋದೇ ಆಗ್ಲಿ, ಎಲ್ಲಾ ಪ್ಲಾನಿಂಗ್ ಹೇಳ್ಕೊಟ್ಟು ನಮ್ಮ ಹುಡುಗರೆಲ್ಲ ಕಷ್ಟ ಸುಖಗಳನ್ನ ನೋಡಿ ಚಿರ ಯುವಕಂದ್ರೆ ನಮ್ಮ ಜೊತೆಗೆ ಇರ್ತಿದ್ರು. ಅವರೇ ನಮ್ಮ ಭೋಜಪ್ಪ ಸರ್. ಇಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರು ನಮ್ಮ ಗುರುಗಳು, ಆದ್ರೆ ನಮ್ಮ ಸರ್ ಅಂತಾನೆ ಕರೀತಾರೆ. ಸರ್ ಬೇಡ ಬಿಡಿ ಸರ್, ರೇ ಇಲ್ಲಪ್ಪ ನೀನೊಬ್ಬ ಟೀಚರ್ ಆಗಿಲ್ಲ ಅನ್ಬೋದು. ಇಲ್ಲ ಬೇಡ ಬಿಡಿ ಸರ್, ನಿಮ್ ಸ್ಟೂಡೆಂಟ್ ಅಲ್ಲ. ಇಲ್ಲಪ್ಪ ಮೊನ್ನೆಯಿಂದ ನೋಡ್ತಾ ಇದೀವಿ ಇಷ್ಟು ನಮ್ಮ ಮುಂದೆ ಪಾರ್ಟಿಸಿಪೇಟ್ ಜೊತೆ ಗೂಡ್ಕೊಂಡು ಅವ್ರಿಗೆ ನಮ್ಮ ಅಷ್ಟೊಂದು ಕೆಲಸನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕೆ ಅವರು ಒಂದ್ ಕಡೆ ಕಾರಣ ಆಗಿದೆ. ಕೊನೆಯದಾಗಿ ಒಂದೆಲ್ಲಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಎಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಿಗೂ ಸೊ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ನಮ್ಮ ರೆಡ್ಡಿ ಸರ್ ಅವ್ರಿಗೆ ನಾವು 5th ಅಲ್ಲಿ 3 ತಿಂಗಳು ಅಷ್ಟೇ ಹಿಂದಿ ಅಕ್ಷರ ಹೇಳ್ಕೊಟ್ರು. ಇಲ್ಲೇ ಮಿಡಿಗೇಶಿ ಸರ್ ನೋಡಿದೀವಿ ಅಂದ್ರೆ 3 ತಿಂಗಳು ರೆಡ್ಡಿ ಸರ್. ಸೊ ಈಗ ಹಿಂದಿ ಅಕ್ಷರ ಎಲ್ಲರೊಳಗೆ ನಮ್ಮ ಮನೆಗಳಲ್ಲಿ ಕಾಣಿಸ್ತಾ ಇದ್ರು ನಮ್ಮ ಸರ್ ಅವರು ಇರುವಂತ. ಸೊ ಅವ್ರಿಗೂ ವಿಶೇಷವಾದಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್ ಏನಾದರೂ ತಪ್ಪಿದ್ರೆ ದಯವಿಟ್ಟು ನಿಮ್ಮ ಒಂದು ಶಿಷ್ಯನಿಗೆ ಕ್ಷಮೆ ಇರಲಿ ಅಂತ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಕೋಟಿ ಕೋಟಿ ನಮನಗಳನ್ನು. ಮತ್ತೆ ಈ ಒಂದು ಶುಭ ಸಮಾರಂಭ ನೋಡ್ತೀವೋ ಹೆಂಗ ಗೊತ್ತಿಲ್ಲ. ನೋಡಿ 1 ಕೋಟಿ ದುಡ್ಡು, 10 ಕೋಟಿ ಅಲ್ಲ ರೀ, ಈ ತುಂಬ ದುಡ್ಡು ಕೊಡೋ. ಬಟ್ ಈ ಸಮಯನ ಮತ್ತೆ ಜೀವನದಲ್ಲಿ ನಾವು ಪಡೆಯಕ್ಕಾಗಲ್ಲ. ನೀನು ಕೋಟಿ ಕೊಡ್ತೀವಿ ಅವ್ರು ಬಾರಂದ್ರೆ ಅವನೇ ಹೋಗ ನಿನ್ ದುಡ್ಡು ಯಾವನ ಬೇಕು ಅಂತ. ಬಟ್ ನಾವೇನು ಬಂದಿರೋದು ಸ್ನೇಹ ಸಮ್ಮೇಳನಕ್ಕೆ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ಗುರು ದೇವೋಭವ ದೇವರನ್ನ ಪೂಜೆ ಮಾಡ್ತೀವಿ ಗೊತ್ತಿಲ್ಲ. ಸೊ ನಾನು ಪ್ರತಿ ಸೆಕೆಂಡ್ ನನ್ನ ಶಿಕ್ಷಕರನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ಟೀಚರ್ ಪ್ರೊಫೆಷನ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಸೊ ನನಗೆ ಫಸ್ಟ್ ಇನ್ಸ್ಪಿರೇಷನ್ ಆಗಿದ್ದು ನಮ್ಮ KL ಸರ್ ಅವರು. ಅವ್ರು ಟೀಚಿಂಗ್ ಮಾಡ್ತಾರೆ ಒಂದು ಸ್ಟೈಲು. ನಾನು ಇದೇ ತರ ಮಕ್ಕಳ ಮುಂದೆ ಪಾಠ ಮಾಡ್ಬೇಕಲ್ಲ ಅಂತ ಟ್ರೈನಿಂಗ್ ಮಿಸ್ಕ ಬಂದೆ. ನನಗೆ ಆಯ್ತು B.Ed ಟ್ರೈನಿಂಗ್ ಆಯ್ತು. ಸರ್ನ ರಿಕ್ವೆಸ್ಟ್ ನಾನು ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ, ಟ್ರೈನಿಂಗ್ ಆಗಿದೆ. ದಯವಿಟ್ಟು ಪರ್ಮಿಷನ್ ಕೊಟ್ಟರೆ ನಾನು ಕ್ಲಾಸ್ ಮಾಡ್ತೀನಿ ಸರ್ ನಮ್ಮ ಕ್ಲಾಸಲ್ಲಿ. ಅಯ್ಯೋ ಭಾಷಿಸೆ ನಿನಗಿಲ್ಲ ಅಂದಿನೇ ಹೋಗಪ್ಪ ಪಾಠ ಮಾಡು. ಫಸ್ಟ್ ಡೇನೇ ಬಂದು ಟ್ರೈನಿಂಗ್ ಆದಮೇಲೆ ಬಂದು ನಾನು ಲೆಸನ್ ಮಾಡಿದೆ. ಅವಾಗ ಸರ್ ತುಂಬ ಸಂತೋಷ ಪಟ್ಟರು. ಮತ್ತೆ ಡಿಗ್ರಿಯಲ್ಲಿ TN ಹರಿಪ್ರಸಾದ್ ಸರ್ ಅಂತ ಡಿಗ್ರಿ ಕ್ಲಾಸ್ ಮೇಲಿದ್ರೆ ಗೊತ್ತಾಗುತ್ತೆ. ಹೆಂಗ್ ಟೀಚ್ ಮಾಡ್ತಾ ಇದ್ದಾರೆ ಅಂದ್ರೆ ಟೆಕ್ಸ್ಟ್ ಬುಕ್ ನೋಡ್ಕೊಂತಿರಲ್ಲ, ಏನಾದ್ರು 6 ಟೀಚ್ ಮಾಡ್ತಾರೆ. ಗುರುಗಳ ಇನ್ಸ್ಪಿರೇಷನ್ ಒಬ್ಬ ಚಿಕ್ಕ ಸಾಮಾನ್ಯ ಒಬ್ಬ ಪ್ರೈವೇಟ್ ಸ್ಕೂಲ್ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ನನ್ನ ಶಿಕ್ಷಕರಿಂದ ಒಂದು ಪರಿಶ್ರಮ ಅಂತ ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ
ನಿಮ್ಮೆಲ್ಲರಿಗೂ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಆದಷ್ಟು ಒಂದು ಲೈನ್ ಆಗಿ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ಅನ್ಫರ್ಗೆಟಬಲ್ ಮೂಮೆಂಟ್ ಆಗಿ ಲೈಫಲ್ಲಿ ಉಳಿದುಕೊಳ್ಳುತ್ತೆ. ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ಬಂದು ಒಂದು ನಿಮಿಷ ಮಾತಾಡಿ ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂತ ಹೇಳ್ತಾ ನನ್ನ ಒಂದು ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ತಪ್ಪಿದ್ರೆ ಯಾರಾದ್ರೂ ಕ್ಷಮಿಸ್ಬಿಡಿ. ಮತ್ತು ನಮ್ಮ ಗುರುವರೆಗೆ ಹೇಳ್ತಾರೆ, ಏನೋ ತಪ್ಪಿದ್ರೆ ಕ್ಷಮಿಸಿ ಸರ್. ಥ್ಯಾಂಕ್ ಯು ಸರ್. ನೋಡಿ ರಾಮಂಜಿಯವರು ಎಷ್ಟು ಚೆನ್ನಾಗಿ ನಮ್ಮ ಟೀಚರ್ಗಳ ಬಗ್ಗೆ ಹೇಳಿಬಿಟ್ರು. ನಾವೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಇದೇ ಥರ ಮಾತಾಡಬೇಕು ಅಂತ. ಆದರೆ ನಮಗೆ ಧೈರ್ಯ ಸಾಕಾಗಲಿಲ್ಲ. ಯಾರೂ ಇಷ್ಟು ಚೆನ್ನಾಗಿ ವರ್ಣಿಸಿರಲಿಲ್ಲ ಟೀಚರ್ಸ್ಗಳ ಬಗ್ಗೆ. ಮತ್ತು ಸ್ಕೂಲ್ ಮೆಮೊರಿನ ರೀಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರಾಮಂಜಿ. ಇದರ ಮುಂದಿನ ಪಾರ್ಟ್ 3 ಭಾಗವನ್ನು ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thanks for watching. Please subscribe my channel for more videos. Bye.